ಹಾಗೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೇಗಿದ್ದಾರೆ? ನಾನು ಸಖತ್ತಾಗಿದ್ದೀನಿ. ನಾನು ನಿಮ್ಮ ಕೇರಡ್. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಬನ್ನಿ ನಾನು ತೋರಿಸ್ತೀನಿ. ನಮ್ಮ ಗಾಡಿ ಅಂತೂ ಸಿಕ್ಕಾಪಟ್ಟೆ ದೂರ ಆಗಿಬಿಟ್ಟಿತ್ತು. ತುಂಬ ದಿನ ಆಯ್ತಲ್ವ ಗಾಡಿ ತೆಗೆದು. ಆಲ್ಮೋಸ್ಟ್ ಒಂದು ವಾರದ ಹತ್ತತ್ರನೇ ಆಯ್ತು ಅನಿಸುತ್ತೆ ನಮ್ಮ ಗಾಡಿ ಮುಟ್ಟಿ. ಇವತ್ತು ತೆಗೆದಿದ್ದೀನಿ. ಇಷ್ಟು ದಿನ ಎಲ್ಲ ಹೋಗಿದ್ದೆ, ವ್ಲಾಗ್ಸ್ ಇಲ್ಲ ಏನಿಲ್ಲ. ಏನು ಕತೆ ಅಂದ್ಕೊಂಡ್ರ? ಬನ್ನಿ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಬರ್ತಾ ಯಾಕೆ ಮರುವಿನ ಕಾಲನೇ ಜಾಸ್ತಿ ಆಗ್ತಾಯಿದೆ. ಕೀನೇ ತಂದಿಲ್ಲ, ಕೀ ಮರ್ಕೊಂಡ್ಬಿಟ್ಟಿದ್ದೀನಿ. ಫೈನಲಿ ಕೀ ತೊಗೊಂಬಂದಾಯ್ತು. ಬನ್ನಿ ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ. ಗೊತ್ತಿಲ್ಲ ಪೆಟ್ರೋಲು ಡ್ರೈ ಆಗಿದೆಯೋ ಏನು, ಈ ಕೋಡ್ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಬ್ಯಾಟ್ರಿ ವೀಕ್ ಆಗಿದೆ ಏನಂತ. ಬನ್ನಿ ಟ್ರೈ ಮಾಡೋ. ಫಸ್ಟು ಕಿಕ್ ಕುಡಿಯೋಣ, ಇಲ್ಲಾಂದರೆ ಮತ್ತು ಆ ಬ್ಯಾಟ್ರಿನ ಲೋ ಆಗಿಬಿಡುತ್ತೆ ಅಷ್ಟೆ. ಫೈನಲಿ ನಾ ರೀಚ್ ಆಗಿದ್ದೀವಿ ಗೋಡನ್ ಹತ್ರ. ಕೆಲಸ ಏನು ಆಗಿರಲ್ಲ ಇವತ್ತು, ಭಾನುವಾರ ಬೇರೆ, ಮೆಟೀರಿಯಲ್ ಬೇರೆ ಸಿಗಲ್ಲ ಅಂತ ಹೇಳಿದರು. ಬನ್ನಿ ನೋಡೋಣ ಏನೇನಾಗುತ್ತೋ, ಒಳಗಡೆ ಹೋಗಿ ತೋರಿಸ್ತೀನಿ. ಕೆಲಸ ಏನು ನಡೀತು ಅಂತ ತೋರಿಸ್ತೀನಿ ನಾನು ಇವತ್ತು. ಎಸ್, ನಮ್ಮ ಗಾಡಿ ಇಲ್ಲಿದೆ ನೋಡಿ, ಇದೆ ನಮ್ಮ ಗಾಡಿಗೆ. ಈ ಗಾಡಿಗೆ ನಾವು ತಾಡ್ಪಲ್ ಬಾಡಿ ಕಟ್ಸೋಕ್ಕೆ ಬಂದಿದ್ದೀವಿ. ಇವಾಗ ಏನು ಪ್ಲ್ಯಾನ್ ಅಂತ ಮುಂದೆ ಹೇಳ್ತೀನಿ. ನೋಡ್ಕೊಂಬಿಡಿ ಹೆಂಗೆ ಕಾಣುತ್ತಲ್ಲ ನಮ್ಮ ಗಾಡಿ. ಇವರಿಬ್ಬರು ಸೇರಿ ಬಾಡಿ ಕಟ್ಟೋರು. अगर मटेरियल रेडी रहेगा तो मटेरियल रेडी नहीं रहेगा तो 2 दिन लगेगा. मटेरियल तो मिल जाए तो बन जाता है. आज बन जाएगा. फिर एक दिन पेंट के लिए. पेंट भी आप लोग ही कर दोगे? नहीं, पेंटर आता है. कैरियर नहीं रहेगा. कैरियर का तो नहीं चाहिए अभी तो मुझे. नहीं चाहिए. बना लेंगे. ऊपर स्टेपनी गिपनी रखने के लिए आता है ना, फिर बना लेंगे. हाँ, कैरियर भी रहेगा. हाँ कैरियर भी बना लेंगे. बात करेंगे. हाँ, बात करेंगे. हाँ, जो हिसाब में होगा तो बात करेंगे. चाय होता क्या हूँ? चाय कुछ नहीं, आप पी लो. नाश्ता हो गया आपका? अभी नहीं बन रहा है क्या? कौन बना रहा है? 3 लोग है क्या आपको? ಓನರು ಮೆಟೀರಿಯಲ್ ತೊಗೊಂಬರಕ್ಕೆ ಹೋಗಿದಾರಂತೆ. ಫೈನಲಿ ಮೆಟೀರಿಯಲ್ ಸಿಕ್ಕರೆ ಇವತ್ತಿಂದನೇ ನಮ್ಮ ಗಾಡಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗೆ ಸೋಮವಾರ ಸಾಯಂಕಾಲ, ನಾಳೆ ಇಲ್ಲ ಮಂಗಳವಾರ ಬೆಳಿಗ್ಗೆ ಅಂದರೂ ಪಕ್ಕ ಗಾಡಿ ಸಿಕ್ಕೇ ಸಿಗುತ್ತೆ. ಫುಲ್ ಬಾಡಿ ಕಟ್ತಿದ್ದೀವಿ, ಟೆಂಪ್ರವರಿಗೋಸ್ಕರ ಅಷ್ಟೇ, ಪರ್ಮನೆಂಟ್ ಏನಲ್ಲ. ಬಟ್ ಆದರೆ 3 ಇಯರ್ಸ್ ವಾರಂಟಿ ಕೊಡ್ತಿದ್ದಾರೆ. ಗೊತ್ತಿಲ್ಲ ಏನೇನಾಗುತ್ತೋ ಇನ್ನು. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಕಾಪರ್ ವೆಲ್ಡಿಂಗ್ ಮಾಡ್ತಿದ್ದಾರೆ. ಕಾಪರ್ ವೆಲ್ಡಿಂಗೇ ಮಾಡಬೇಕು. ಕಾಪರ್ ವೆಲ್ಡಿಂಗ್ ಬೇಗ ಬಿಟ್ಕೊಳ್ಳಲ್ಲ ಅಂತಾರೆ. ಸೊ ಹಾಗಾಗಿ ಕಾಪರ್ ವೆಲ್ಡಿಂಗ್ ಇದೆ ಅಂತ ಹೇಳಿದ್ಕೆ ನಾನು ಬಂದಿದ್ದೀನಿ ಇಲ್ಲಿಗೆ. ಪ್ರೈಸ್ ಕೂಡ ಓಕೆ ಇದೆ. रशियन चाहिए यार, मेरे को रशियन होना. रशियन चाहिए. शादी कर लोगे? यस, पक्का? पक्का बा. इंग्लिश आएगा? क्या बता, कुछ 1-2 वर्ड बता. बोले तो कंप्यूटर एक इलेक्ट्रिक मशीन है जो मानव को पैदा करते ही खा जाती है. इंग्लिश में बताओ ना. ऐसा क्या? वंस अपॉन अ टाइम. ಹಾಂ ಗುರು, ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ರಷ್ಯನ್ ಹುಡುಗಿ ಬೇಕಂತೆ ಮದುವೆ ಆಗೋಕ್ಕೆ, ಇಂಡಿಯಾ ಹುಡುಗಿದವ್ರಿಗೆ ಮದುವೆನೇ ಆಗಲ್ವಂತೆ. ರಾತ್ರಿ ಬಂದಾಗ ಆಫೀಸಾಗಿ ಕಾಣ್ತಿರ್ಲಿಲ್ಲ. ಎಲ್ಲಿದೆ ನೋಡಿ ಅವ್ರ ಆಫೀಸ್, ಇವಾಗ ಕಾಣ್ತಿದೆ. 6 ಸರ್. ಇದು ಬಾಡಿ ಬಿಟ್ಟು ಟೋಟಲ್ 6 ಅಡಿ. ಬಾಡಿ ಬಿಟ್ಟು ಬಂದರೆ 7 ಅಡಿ ಬಂದ್ಬಿಡುತ್ತೆ. ಜಾಸ್ತಿ ಆಗ್ಬಿಡುತ್ತೆ, ಹೈಟು ಫುಲ್ ಹೈಟ್ ಆಗ್ಬಿಡುತ್ತೆ. ಅಂದರೆ ಬಾಡಿ ಮೇಲೆ 6 ಅಡಿ ಆದರೆ 7 ಅಡಿ ಆಗ್ಬಿಡುತ್ತಾ? ಹಾಂ, ನಾವು ಪ್ಲಾಟ್ಫಾರ್ಮ್ನ ಲೆಕ್ಕ ಮಾಡೋದು 6 ಕ್ವಾಲಿಟಿ ಬರುತ್ತೆ. ಪ್ಲಾಟ್ಫಾರ್ಮಿಂದ 6 ಕಾಲ ಅಷ್ಟೇ ಮಾಡೋದು. ಅದೇ ಹೈಟಾಗಿ ಕಾಣುತ್ತೆ ನಿಮಗೆ. 75 ರೊಕ್ಕ.
सेंटर का 70 पीपल तो 6 इंच ಓನರ್ ಅಂದರು ತುಂಬ ಒಳ್ಳೆಯವರಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಸೈಡಿಗೆ 6 ಅಡಿ ಇರುತ್ತೆ, ಸೆಂಟ್ರಲ್ಲಿ 6.3. 6.3 ನೀರು ಬರುತ್ತಲ್ಲ. ಓಕೆ ಓಕೆ ಗೊತ್ತಾಗುತ್ತೆ. ಸ್ಲೋಪ್ 5,000 ಅಡ್ವಾನ್ಸ್. ಇದು ನಮ್ಮ ಗಾಡಿ. ಇವತ್ತೇನೋ ಮೆಟೀರಿಯಲ್ ಡೌಟ್ ಅಂತಿದ್ದಾರೆ. ಇದು ಏನಪ್ಪ ಇದು, ನಾಳೆ ಸಿಕ್ಬಿಡುತ್ತೆ ಗಾಡಿ ಅಂದ್ಕೊಂಡೆ. ಬಟ್ ಮೆಟೀರಿಯಲ್ ಅಂಗಡಿ ನನ್ನ ಫೋನ್ ಎತ್ತತಿಲ್ವಂತ. ಏನು ಮಾಡೋದಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಇವಾಗ. ಅವರು ಟ್ರೈ ಮಾಡ್ತಿದ್ದಾರೆ ಪಾಪ ಓನರು ಒಳ್ಳೆಯವರಿದ್ದಾರೆ. 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ನಾನು ಉಳಿದಿದ್ದೇನಿದೆ ಗಾಡಿ ಕೊಟ್ಟಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ಸರಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ ಗಾಡಿ ಕೆಲಸ ಹೇಗೆ ಆಗುತ್ತೆ ಅಂತೇಳಿ. ಇಲ್ಲೇ ಇರ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ, ಇಲ್ಲೇ ಇದ್ದು ಅಪ್ಡೇಟ್ ಕೊಡ್ತೀನಿ. ನೋಡ್ತಾ ಇದ್ದೀರಿ. ಪರವಾಗಿಲ್ಲ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಷ್ಟು ದಿನ ವ್ಲಾಗ್ಸ್ ಇಲ್ಲ, ವೀಡಿಯೋ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಪ್ಪ ಮಾಡಿಲ್ಲ ಅಂದರೆ ಗಾಡಿಗೋಸ್ಕರ ಅಲ್ಲಿ ಇಲ್ಲಿ ಬರೀ ತಿರುಗಾಡೋದಾಗಿತ್ತು. ಇದು ನಮ್ಮ ಹುಡುಗನ ಗಾಡಿ. ಸೊ ನಾನು ಪಾರ್ಟ್ನರ್ ಆಗಿದ್ದೀನಿ ಆ ಗಾಡಿಗೆ. ಇದು ನಂದು ಗಾಡಿ ಮಾಡ್ಬೇಕನ್ನೋದು ತುಂಬ ಹಿಂದಿಂದು. ಅಂದರೆ ನಾನು ಫಸ್ಟ್ ಇಯರ್ ಬಂದಾಗಲೂ ನಾನು ಗಾಡಿ ಮಾಡಬೇಕಂತ ಒಂದು ಆಸೆ ಇತ್ತು ನನಗೆ. ಇನ್ನೂ ಇವಾಗ ಸದ್ಯ ನಮ್ದು ಆಗಿಲ್ಲ, ಬಟ್ ಪಾರ್ಟ್ನರ್ ಮೇಲಿದ್ದೀವಿ. ಮುಂದೊಂದು ದಿನ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ ಇದ್ದರೆ ಖಂಡಿತ ತಗೊಳ್ಳೋಣ. ಸೈಡಿಗೆ ಆ್ಯಂಗಲ್ಗಳೆಲ್ಲ ರೆಡಿ ಮಾಡ್ಕೊಂಡು ವೆಲ್ಡಿಂಗ್ ಮಾಡ್ಕೊತಿದ್ದಾರೆ. ಇದೇ ಮೇಯ್ನ್ ಬಂದು ಬ್ಯಾಟ್ರಿ ಬಾಕ್ಸ್ ಎಷ್ಟು ಗಟ್ಟಿ ಇದ್ದಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ಕಳ್ತನ ಜಾಸ್ತಿ ಆಗುತ್ತೆ ಬ್ಯಾಟ್ರಿ ಬಾಕ್ಸು. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲಾಗೆ ಮಾಡಿಸ್ತಿದ್ದೀವಿ ಬ್ಯಾಟ್ರಿ ಬಾಕ್ಸ್ನ. एक तरफ डाउन हो गया, एक तरफ अप हो गया. सीट क्रॉस ಕೆಲಸ ಎಲ್ಲ ಪಕ್ಕ ಮಾಡ್ತಾವ್ರೆ. ಆದರೆ ಓನರ್ ಕಾಲ್ ಮಾಡಿ ಹೇಳಿದ್ರು ಇವತ್ತು ಮೆಟೀರಿಯಲ್ ಸಿಗಲ್ಲ ಅಂತೇಳಿ. ಆದರೂ ಅವ್ರ ಹತ್ರ ಇದ್ದಷ್ಟು ಮೆಟೀರಿಯಲಲ್ಲಿ ಏನೇನು ಐಟಮ್ ರೆಡಿ ಆಗುತ್ತೋ ಆ ಐಟಮ್ನ ರೆಡಿ ಮಾಡಿದ್ರು. ಫೈನಲಿ ಬ್ಯಾಟ್ರಿ ಬಾಕ್ಸ್ ಒಂದು ಆಯಿತು. ಇವ್ರಂತೂ ಮಸ್ತಾಗಿ ಫುಲ್ಲು ಕಾಮಿಡಿ ಮಾಡ್ಕೊಂಡಿದ್ವಿ ಆರಾಮಾಗಿ. ಎಲ್ಲರೂ ಏನೋ ಪರಿಚಯ ಇರೋ ಥರ ಆಗ್ಬಿಡ್ತೀವಿ. ಇದು ಬಂದು ಏರ್ ಫಿಲ್ಟ್ರು. ಇಲ್ಲೂ ಸ್ವಲ್ಪ ಹೆವಿ ಗೇಜ್ ಇರೋ ಕಬ್ಬಣನ ಯೂಸ್ ಮಾಡಬೇಕು. ಯಾಕಂದರೆ ಸೈಡಿಂದ ಬಂದು ಏನಾದರೂ ಗುದ್ಬೋದು, ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಈ ಏರ್ ಫಿಲ್ಟರ್ ಏನಾದರೂ ಡ್ಯಾಮೇಜ್ ಆಯ್ತಂದರೆ 1,500ದಿಂದ 2,000 ರೂಪಾಯಿ ಬರೀ ಖರ್ಚೆ ಬರುತ್ತೆ ಗುರು. ಇವ್ರಿಗೂ ಇವ್ರು ಓನರ್ ಕನ್ನಡ ಕಲ್ಸ್ಕೊಟ್ಟಿದ್ದಾರೆ ಅಂತ ಬನ್ನಿ ಕೇಳೋಣ. ನಂಗೆ ಏನಾದರೂ ಗೊತ್ತಿಲ್ಲ, ಫುಲ್ ಜೋಶಲ್ಲಿ ಅವರೇ. ಕೊನೆಗೂ ಮೆಟೀರಿಯಲ್ ಸಿಗಲಿಲ್ಲ ಅಂತ ಆದಷ್ಟು ಕೆಲಸ ಮಾಡಿ ಮುಗಿಸಿದ್ರು. ಸೊ ನಾನು ಇವಾಗ PG ಕಡೆ ಹೊರಟಿದ್ದೀನಿ. ನಾಳೆ ಮೆಟೀರಿಯಲ್ ತರಿಸಿ ನಾಳೆ ಬಾಡಿ ಕಟ್ಟೋದು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.